ಬಿರುಮಣಗೌಡ ಶ್ರೀಮತಿ ಬೊಮ್ಮಿಯಮ್ಮ ಅವರಿಬ್ಬರು 1 ವರ್ಷ ಮೊದಲು ನಮ್ಮನ್ನು ಅಗಲಿದ್ದಾರೆ. ಇವಾಗ ಇಬ್ಬರು ಒಂದೇ ವರ್ಷದಲ್ಲಿ ಅಗಲಿದ್ದಾರೆ. ಅವರು ಶಾಲೆಯಲ್ಲಿ ಹಾಸ್ಟೆಲ್ ಫುಲ್ ಆಗಿದೆ. 8ನೇ ತರಗತಿಯ ವಿದ್ಯಾರ್ಥಿಗಳು ಭರ್ತಿಯಾಗಿದೆ. ಸೀಟ್ ಖಾಲಿ ಇಲ್ಲ. ಹಾಗಂತ ಊರಿನವರಿಗೆ ಅಲ್ಲಿ ಕೊಡುವುದಿಲ್ಲ. ಹೊರ ಊರಿನವರಿಗೆ ಹಾಸ್ಟೆಲ್ ವ್ಯವಸ್ಥೆ, ಊರಿನವರಿಗೂ ನಮಗೆ ಸಂಪರ್ಕವೇ ಇಲ್ಲ. ಎಂತ ಮಾಡಬೇಕು? ಆಯ್ತು, ನಿರಾಸೆ ಆಯ್ತು. ಬಂದವರು ನನಗಿಂತ ಉದ್ದಾಗ್ತಾರೆ. ನಾನು ಅಲ್ಲೇ ಇದ್ದೇನೆ, ಅವರು ಬಿಟ್ಟು ಹೋಗ್ತಾರೆ, ನನಗೆ ಜೊತೆ ಆಗೋರು. ಒಂದು ಕಡಿಮೆ ಅಂದ್ರೆ ಒಂದು 15 ವರ್ಷ ಬಾಲಗೋಪಾಲ ಮಾಡಿದ್ದೇನೆ ಅಂತ ನನ್ನ ಅಂದಾಜು. 1 ಮತ್ತು 2 ಪೈಸೆ ಪಾವಲಿಯನ್ನು ಅವರಿಗೆ ದಕ್ಷಿಣೆಯಾಗಿ ಬಂದುದನ್ನು ಎಲೆಯಲ್ಲಿ ಬಿಡ್ತಿದ್ರು ಅವರು. ಅದು ನಮಗೆ ಇಬ್ಬರಿಗೆ ಹಂಚಿಕೊಳ್ಳಿಕ್ಕೆ 1 ಪೈಸೆ 2 ಪೈಸೆಯನ್ನು ಒಟ್ಟು ಮಾಡುವಾಗ ಪ್ರತಿ ದಿವಸವೂ ನಮಗೆ 1 ರೂಪಾಯಿ ಹಾಗೆ ಬರ್ತಿತ್ತು ಇಬ್ಬರಿಗೆ. ಹೋಟ್ಲಿಗೆ ಹೋದ್ರೆ 3 ಇಡ್ಲಿ 1 ಚಾಯ್ ಕುಡಿದ್ರೆ 70 ಪೈಸೆ ಕೊಡ್ಬೇಕಾಗ. ಪ್ರಿಯ ವೀಕ್ಷಕರು ನಮಸ್ಕಾರ. ಕಲಾಜೀವಿ ಯೂಟ್ಯೂಬ್ ಚಾನೆಲ್ ಸಾದರಪಡಿಸುವ ಒಡ್ಡೋಲಗ, ಇದು ಯಕ್ಷ ಜೀವನ ಅನುರಾಗ. ಯಕ್ಷಗಾನ ಕಲಾವಿದನ ಬದುಕಿನ ಸುಖ ದುಃಖ, ನೋವು ನಲಿವು, ಏರು ಪೇರುಗಳನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸುವ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ. ಇಂದಿನ ಸಂಚಿಕೆಯ ಅತಿಥಿಗಳಾಗಿ ತೆಂಕುತಿಟ್ಟಿನ ಅಗ್ರಮಾನ್ಯ ಮೇಳವಾದಂತ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ಧರ್ಮಸ್ಥಳ, ಇದರಲ್ಲಿ ಒಂದು ಮೇಳದಲ್ಲಿ ಸುದೀರ್ಘ 51 ವರ್ಷಗಳ ಸೇವೆಯನ್ನ ಸಲ್ಲಿಸ್ತಾ ಇರುವಂತಹ ಯಕ್ಷಲೋಕದ ಮೇರು ಕಲಾವಿದರೆನಿಸಿದಂತ ಶ್ರೀ ವಸಂತ ಗೌಡ ಕಾಯರ್ ತಡಕ ನಮ್ಮೊಂದಿಗಿದ್ದಾರೆ. ಅವರನ್ನ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ವಸಂತ ಗೌಡ ಕಾಯರ್ ತಡಕ ಅವರೇ. ಪ್ರತಿ ನಮಸ್ಕಾರ. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ. ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಮಸ್ಕಾರ ವಸಂತ ಗೌಡ ಕಾಯರ್ ತಡಕ ಅವರೇ. ಪ್ರತಿ ನಮಸ್ಕಾರ. ಯಕ್ಷಗಾನ ಪ್ರಪಂಚದಲ್ಲಿ ಸುದೀರ್ಘ 51ನೇ ವರ್ಷದ ತಿರುಗಾಟ. ಹೌದು. ವಿಶೇಷ ಎಂದ್ರೆ ಒಂದು ಮೇಳದಲ್ಲಿ 51 ವರ್ಷಗಳ ಯಕ್ಷ ತಿರುಗಾಟವನ್ನು ಮಾಡ್ತಾ ಇರುವಂತ ತಾವು ಇಂದಿನ ಈ ಸಂಚಿಕೆಯಲ್ಲಿ ಅತಿಥಿಗಳಾಗಿ ಆಗಮಿಸಿದಿರಿ. ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನಲ್ ಸಾದರಪಡಿಸುವ ಒಡ್ಡೋಲಗ ಕಾರ್ಯಕ್ರಮದ ಅತಿಥಿಗಳಾದಂತ ತಮ್ಮನ್ನ ಸಂಚಿಕೆಯ ಎಲ್ಲ ವೀಕ್ಷಕರ ಪರವಾಗಿ, ನಮ್ಮ ಸಂಸ್ಥೆ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸಂತೋಷ. ವಸಂತ ಗೌಡ ಕಾಯರ್ ತಡಕ ಅವರೇ, ತಮ್ಮ ಯಕ್ಷ ಗಾನ ಬದುಕಿನ ಪುಟಗಳನ್ನ ಮೆಲುಕು ಹಾಕುತ್ತಾ ತಮ್ಮ ಬಾಲ್ಯದ ದಿನಗಳು ಹೇಗಿತ್ತು, ತಮ್ಮ ತಂದೆ ತಾಯಿಗಳು, ತಮ್ಮ ಕುಟುಂಬದ ಬಗ್ಗೆ ತಿಳಿಸಬಹುದಾ? ಸರ್, ಯಕ್ಷಗಾನ ನಿಜವಾಗಿಯೂ ನಮಗೆ ಪರಂಪರಾಗತವಾಗಿ ಬಂದದ್ದಲ್ಲ. ನಮ್ದು ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದಿಂದ 10 ಕಿಲೋಮೀಟರ್ ಒಳಗಿನ ಹಳ್ಳಿ ಕಾಯರ್ ತಡಕ ಅಂತ ಹೇಳುವಂತದ್ದು. ಯಾವುದೇ ವಾಹನ ಸೌಕರ್ಯಗಳನ್ನು ಕಾಣದಿರುವಂತಹ ಊರು. ಆ ಸಂದರ್ಭದಲ್ಲಿ ಧರ್ಮಸ್ಥಳಕ್ಕೆ ಬಂದು ಹೋಗ್ಬೇಕಾದ್ರೆ 10-12 ಕಿಲೋಮೀಟರ್ ನಡ್ಕೊಂಡೇ ಬರ್ಬೇಕು. ಆ ಕಾಲದಲ್ಲಿ ಏನೋ 7ನೇ ತರಗತಿಯವರೆಗೆ ಅಲ್ಲಿ ಶಾಲೆ ಇತ್ತು. ಆ ಪ್ರಾಥಮಿಕ, ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಯರ್ ತಡಕ. ಅಲ್ಲಿ 7ನೇ ತರಗತಿಯವರೆಗೆ ಓದಿದವ ನಾನು. ಅವಾಗ ತಂದೆ ತಾಯಿಯವರು ನಮ್ದು ಹೇಗೆ ಅಂದ್ರೆ ಒಕ್ಕಲು ಮಸೂದೆಯಲ್ಲಿ ಬದುಕಿಕೊಂಡಿದ್ದಂತಹ ಒಂದು ಕುಟುಂಬ. ನಾವು ಒಕ್ಕಲುಗಳಾಗಿ ದನಿಗಳ ಅಡಿಯಾಳಾಗಿ ದುಡಿತಾ ಇದ್ದ ಸಂದರ್ಭ. ಅವಾಗ ಏನಿದ್ರು ಕೂಡ ಒಂದಿಷ್ಟು ಜಾಗ ಇದ್ದರೆ ಅದರಲ್ಲಿ ಸ್ವಲ್ಪ ದುಡಿಯು ಮಾಡಬೇಕು, ಭತ್ತ ಬೆಳಿಬೇಕು, ಅದರಲ್ಲಿ ಗೇಣಿಯಾಗಿ ಯಜಮಾನರಿಗೆ ಕೊಡಬೇಕು. ಉಳಿದದ್ದು ಇವರಿಗೆ ತಿನ್ಲಿಕ್ಕೆ ಆಗೋದು. ಅದು ಏನು ಆ ಸಂದರ್ಭ ಸಾಕಾಗುತ್ತಿರ್ಲಿಲ್ಲ. ಬಡತನದ ಜೀವನಗಳು. ಮಕ್ಕಳು ಮಾತ್ರ ನಾವು 7 ಮಂದಿ ಮಕ್ಕಳು. 5 ಗಂಡು ಮಕ್ಕಳು, 2 ಹುಡುಗಿಯರು. ತಮ್ಮ ತಂದೆ ತಾಯಿಯವರು ಬಿರುಮಣಗೌಡ ಶ್ರೀಮತಿ ಬೊಮ್ಮಿಯಮ್ಮ ಅವರಿಬ್ಬರು 1 ವರ್ಷ ಮೊದಲು ನಮ್ಮನ್ನು ಅಗಲಿದ್ದಾರೆ. ಇವಾಗ ಇಬ್ಬರು ಒಂದೇ ವರ್ಷದಲ್ಲಿ ಅಗಲಿದ್ದಾರೆ ಅವರು.
ಅಂತೂ ನಮ್ದೆಲ್ಲ ಬೇರೆ ಬೇರೆ ಅಕ್ಕನ ತಂಗಿಯೆಲ್ಲ ಮದುವೆ ನಡೆಯಿತು, ಅಣ್ಣನಿಗೆ ಮದುವೆ ಆಯಿತು, ಹೀಗೆ ಆಯಿತು, ಹೀಗೆಲ್ಲ ಆಗ್ತಾ ಇತ್ತು. ನಾನು 7ನೇ ತರಗತಿ ಓದಿದಲ್ಲಿ ತೊಡಗಿದ್ರೆ 8ನೇ ತರಗತಿ ಓದಬೇಕು ಅಂತಿದ್ರೆ ನಾವು ಧರ್ಮಸ್ಥಳಕ್ಕೆ ಬರಬೇಕು. ತಮ್ಮ ಊರಿಂದ ಧರ್ಮಸ್ಥಳಕ್ಕೆ ಬರಲೇಬೇಕು. ಬರಬೇಕು ಅಂತ ಆದ್ರೆ ಮಧ್ಯೆ ಒಂದು ನಾವು ನಿಡ್ಲೆ ಹತ್ರ ಒಂದು ಈಗಲೂ ಕಾಣ್ತಾ ಇದ್ದೇವೆ, ಅಲ್ಲಿ ದೊಡ್ಡ ಒಂದು ಹೊಳೆ ಇದೆ. ಕೆಳಗಿನ ರಸ್ತೆ ಮಳೆಗಾಲದಲ್ಲಿ ಮುಳುಗಿ ಹೋಗ್ತದೆ. ಮಳೆಗಾಲದಲ್ಲಿ? ಹೌದು. ಅದು ದೋಣಿಯ ಸಹಾಯದಲ್ಲಿ ಜನ ಆ ಕಡೆಯಿಂದ ಈ ಕಡೆ ಹೋಗ್ತಾ ಬರ್ತಾ ಇದ್ದ ಸಂದರ್ಭ. ಈ ಶಾಲಾ ಮಕ್ಕಳು ಡೈಲಿ ಹೋಗ್ಬೇಕಲ್ಲ, ಬೆಳಿಗ್ಗೆ ಹೋಗ್ಬೇಕು, ಸಂಜೆ ಬರ್ಬೇಕು, ಪ್ರತಿದಿನ ಹೋಗ್ಬೇಕು. ಅದಕ್ಕೆಲ್ಲ ವ್ಯವಸ್ಥೆ ಇರಲಿ. ಆಗಿನ ಸಂದರ್ಭದಲ್ಲಿ ಪಬ್ಲಿಕ್ ಪರೀಕ್ಷೆ ಇತ್ತು 7ನೇ ತರಗತಿಗೆ. ಆ ಸಂದರ್ಭದಲ್ಲಿ ಒಳ್ಳೆಯ ಪರೀಕ್ಷೆ ಅಂಕ ಪಡೆದವ ನಾನು. ನಮ್ಮ ಶಾಲೆಯಲ್ಲಿ ಉತ್ತಮ ತೇರ್ಗಡೆ ಹೊಂದಿದವ ನಾನು. ಆವಾಗ 468 ಅಂತ ನನ್ನ ನೆನಪು. ಆ ಕಾಲದಲ್ಲಿ ರೀತಿ ಅಂಕವನ್ನು ಪಡೆದವ ನಾನು. ಓದಿನಲ್ಲಿ ಉತ್ತಮವಾಗಿ ತೊಡಗಿಸಿಕೊಂಡವರು. ಹೌದು. 8ನೇ ತರಗತಿ ಓದಬೇಕು ಅಂತ ಇತ್ತು. ಅದಕ್ಕೆ ಮುಂದೆ ಏನು ಮಾಡೋಣ, ಧರ್ಮಸ್ಥಳದಲ್ಲಿ ಅಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಉಂಟು ಅಂತ ಸುದ್ದಿ ನಮಗೆಲ್ಲ. ಹೆಚ್ಚು ಸಂಪರ್ಕ ಎಲ್ಲ ಇಲ್ಲ. ತಂದೆಯವರು ಆಗಿದ್ರೆ ಹೋಟೆಲ್ ಸಿಕ್ಕಿದ್ರೆ ಅಲ್ಲೇ ಉಳಿಬೋದಲ್ಲ ಎಂಬುದಾಗಿ ಕರ್ಕೊಂಡು ಬಂದವರು. ಕರ್ಕೊಂಡು ಬಂದ್ರು. ಬರುವಾಗ ಜೂನ್ 1ನೇ ತಾರೀಕು ಬಂದ ಕೂಡಲೇ ಅಲ್ಲಿ ದನಿಗಳ ಹತ್ರ ಮಾತಾಡಬೇಕು. ಅವರು ಕೇಳಿ ತಿಳ್ಕೊಂಡ್ರು. ಅವರು ನೋಡಿದ್ರೆ ಅಲ್ಲಿ ಶಾಲೆಯಲ್ಲಿ ಹಾಸ್ಟೆಲ್ ಫುಲ್ ಆಗಿದೆ, 8ನೇ ತರಗತಿಯ ವಿದ್ಯಾರ್ಥಿಗಳು ಭರ್ತಿಯಾಗಿದೆ, ಸೀಟ್ ಖಾಲಿ ಇಲ್ಲ. ಹಾಗಂತ ಊರಿನವರಿಗೆ ಅಲ್ಲಿ ಕೊಡುವುದಿಲ್ಲ, ಹೊರ ಊರಿನವರಿಗೆ ಹಾಸ್ಟೆಲ್ ವ್ಯವಸ್ಥೆ, ಊರಿನವರಿಗೂ ನಮಗೆ ಸಂಪರ್ಕವೇ ಇಲ್ಲ, ಎಂತ ಮಾಡ್ಬೇಕು. ಆಯ್ತು, ನಿರಾಸೆ ಆಯ್ತು. ಅವಾಗ ದೊಡ್ಡವರೇ ವೀರೇಂದ್ರ ಹೆಗ್ಗಡೆಯವರೇ ಒಂದು ಮಾತು ಹೇಳಿರು, ಶಾಲೆಗೆ ಇಲ್ಲಿ ಹೋಗ್ಲಿಕ್ಕೆ ಆಗಿದ್ರೆ ಬೇರೊಂದು ಕಡೆ ಹೋಗುವ ಹಾಗಿಲ್ಲ, ಎಂತ ಮಾಡ್ತೀವಿ, ಸುಮ್ಮನೆ ಮನೆಯಲ್ಲಿ ಕುಳಿತುಕೊಳ್ಳೋದು ಬೇಡ, ಯಾವ್ದು ವಿದ್ಯೆ ಯಾವ್ದಾದ್ರು ವಿದ್ಯೆಯಲ್ಲೇ ತೊಡಗಿಸಿಕೋ. ನಮ್ಮಲ್ಲಿ ಯಕ್ಷಗಾನ ತರಬೇತಿ ಕೇಂದ್ರ ಅಂತ ಒಂದು ಉಂಟು, ಅಲ್ಲಿಗೆ ನೀವು ಹೋಗಿ ಅಭ್ಯಾಸ ಮಾಡು, ಮಳೆಗಾಲದಲ್ಲಿ ಅಭ್ಯಾಸ ಮಾಡು, ಬರುವ ಇದರಲ್ಲಿ ಆದ್ರೆ ಮುಂದಿನ ವರ್ಷ, ಅದು ಬೇಡ ಅಂತ ಆದ್ರೆ ಮತ್ತೆ ಇಲ್ಲಿ ಓದ್ಬೋದು ಅಂತ ಹೇಳಿದ್ರು. ಹೌದು, ಪಡ್ರೆ ಚಂದೂರ್ ಅವರು ಆವಾಗ ಯಕ್ಷ ಗುರುಗಳು, ಅಲ್ಲಿ ಪಾಠ ನಾಟ್ಯ ಹೇಳಿಕೊಡ್ತಿದ್ದವರು. ಕಟೀಲ್ ಮೇಳದಲ್ಲಿ ಹಿರಿಯ ಕಲಾವಿದ ಆಗಿದ್ದವರು ಆ ಸಂದರ್ಭದಲ್ಲಿ. ಅವರ ಮೂಲಕ ನೇರವಾಗಿ ಅಲ್ಲಿ ಯಕ್ಷಗಾನ ತರಬೇತಿ ಕೇಂದ್ರಕ್ಕೆ ಸೇರಿದೆ. ಶಾಲೆ ಅನ್ನೋದು ಆಚೆ ಹೋಯ್ತು, ಯಕ್ಷಗಾನ ಶಾಲೆಗೆ ಬಂದ್ರು. ಈ ಪಾಠ ಆರಂಭ ಆಯಿತು. ನನಗೆ ತಂದೆಯವರಿಗೆ ಒಂದು ಸ್ವರೂಪ ಯಕ್ಷಗಾನದ ನೋಡಿ ಕೇಳಿ ಪರಂಪರೆ ಅಲ್ಲ, ಅಲ್ಲಿದ್ದ ಒಡನಾಟದಲ್ಲಿ ಒಂದು ಯಕ್ಷಗಾನದ ತಾಳ ಮೊದಲೆಲ್ಲ ಅವ್ರದ್ದೇ ಒಂದು ಹಳೆಯರು ಒಂದು 7-8 ಜನ ಕೂತ್ಕೊಂಡು ಒಂದು ಕೂಟ ಮನೆಯಿಂದ ಮನೆಗೆ, ವಾರದಲ್ಲಿ ಒಂದು ದಿವಸ ನಿಮ್ಮ ಮನೆಯಲ್ಲಿ ತಾಳ ಮೊದಲೇ. ಆವಾಗ ಈ ಹಾರ್ಮೋನಿಯಲ್ಲೆಲ್ಲ ಶ್ರುತಿ ಬಿಟ್ಟಿಗೆ ಹಿಡ್ಕೊಂಡು ಹೋಗುದು. ಇವರಿಗೆ ಪಂಚಾವಟಿ ಬಿಟ್ಟರೆ ಬೇರೆ ಇದಿಲ್ಲ, ಪ್ರಸಂಗ ಗೊತ್ತಿಲ್ಲ ಅವ್ರಿಗೆ. ಎಲ್ಲರ ಮನೆಯಲ್ಲೂ ಪಂಚಾವಟಿ, ಒಂದಿಷ್ಟು ಪಂಚಗಜ ಮಾಡೋದು ತಿನ್ಲಿಕ್ಕೆ ಆಗ್ತದೆ. ಇಲ್ಲಿ ಈ ವಾರ ಬರುವವರು ಇನ್ನೊಬ್ಬರ ಮನೆಯಲ್ಲಿ ಈಗ ವಾರಕ್ಕೊಂದು ತಾಳವಲ್ಲೇ ಮಾಡ್ತಾ ಇದ್ರು. ಹಾಡುವುದು ಇವರಿಗೆಲ್ಲ ಪ್ರಸಂಗದ ಮಾಹಿತಿ ಅಥವಾ ಲಯ ಜ್ಞಾನ ಇದು ಯಾವುದೂ ಇಲ್ಲ ಅಂತ ಕೇಳಿ ಸ್ವಲ್ಪ ಗೊತ್ತು ಯಕ್ಷಗಾನ ಅಂದ್ರೆ ಹೀಗೆ ಅಂತ. ಆದ್ದರಿಂದ ಯಕ್ಷಗಾನಕ್ಕೆ ನಾನು ಸೇರಿದ್ದು ಅವರಿಗೆ ಖುಷಿ ಆಯ್ತು ಅಂತ ಸೇರಿದೆ. ಯಕ್ಷಗಾನ ಆಕರ್ಷಣೆ ಆಯ್ತು. 6 ತಿಂಗಳವರೆಗೆ ಓದಿದೆ. ಕೊನೆಗೆ ಧರ್ಮಸ್ಥಳದಲ್ಲಿ ಯಕ್ಷಗಾನ ಪರೀಕ್ಷಾ ಕೇಂದ್ರ ಅಂತ ಒಂದಿದೆ, ಒಂದು ಸ್ಪರ್ಧೆ. ಅದರಲ್ಲಿ ನಾನು ಪಾಸ್ ಆಗಿಬಿಟ್ಟೆ. ಈ ಧರ್ಮಸ್ಥಳ ಕೇಂದ್ರದಲ್ಲಿ ಓದಿದೆ ಅಂತ ಮಾಡ್ತಾರಂದ್ರೆ ಅದರಲ್ಲಿ ಪಾಸ್ ಆದ ಮಕ್ಕಳನ್ನು ಮೇಳಕ್ಕೆ ಇಟ್ಟುಕೊಳ್ಳುದು, ಉಳಿದ ಮಕ್ಕಳನ್ನು ಬೇರೆ ಯಾವ ಮೇಳಕ್ಕೂ ಆರಿಸಿಕೊಳ್ಬಹುದು. ಕಟೀಲ್ ಮೇಳ, ಸುಂಕಾಟ ಮೇಳ, ಹೀಗೆ ಯಾವ್ದಕ್ಕಾದ್ರು ನಮ್ಮ ತೆಂಕಿನ ಹೆಜ್ಜೆಗಾರಿಕೆ ಅದು ತೆಂಕಿನ ಮೇಳಗಳಿಗೆ ಕರೀತಿದ್ರು, ಕರ್ಕೊಂಡು ಹೋಗ್ತಿದ್ರು. ನಾನು ಮೇಳಕ್ಕೆ ಸೇರಿದೆ. ಇದು ಯಾವಾಗ 1974ರಲ್ಲಿ. ಹೌದು, 74ರಲ್ಲಿ ಧರ್ಮಸ್ಥಳ ಮೇಳದ ಮೊದಲಿನ ಪರಂಪರೆ ಅಂದ್ರೆ ಟಿಕೆಟಿನ ಆಟಗಳು ಏನಿದ್ರು ಕೂಡ ಲಕ್ಷ ದೀಪೋತ್ಸವ ಮುಗಿದು 3 ದಿವಸ ಅಲ್ಲಿ ಸೇವೆ. ಧರ್ಮಸ್ಥಳದ ಲಕ್ಷ ದೀಪೋತ್ಸವ ಪರಂಪರೆ ಅಂದ್ರೆ ಹಾಗೆ 3 ದಿವಸ ಸೇವೆ ಆಡಿ ಆಮೇಲೆ ಮುಹೂರ್ತ ನೋಡಿ ಮರು ದಿವಸ ದೇವಸ್ಥಾನದಿಂದ ಹೊರಡುವುದು, ಮೇಳ ಹೊರಡುವುದು. ಅದು ಲಕ್ಷ ದೀಪೋತ್ಸವ ಆಗಬೇಕು. ಲಕ್ಷ ದೀಪೋತ್ಸವ ಈ ಕಾರ್ತಿಕ ಮಾಸದ ಅಮಾವಾಸ್ಯೆ ದೀಪಾವಳಿ, ಅದೇ ಲಕ್ಷ ದೀಪೋತ್ಸವ. ಆ ಟೈಮ್ಗೆ ಆಗ್ತಿತ್ತು ಅದು. ಆ ವರ್ಷ ಮಾತ್ರ ಡಿಸೆಂಬರ್ ತಿಂಗಳಲ್ಲಿ ಲಕ್ಷ ದೀಪೋತ್ಸವ ಬಂತು. ಹಾಗಾಗಿ 74ನೇ ಇಸವಿಯಲ್ಲಿ ನನಗೆ ಒಂದೇ ತಿಂಗಳ ತಿರುಗಾಟ ಸಿಕ್ಕಿತ್ತು. 75 ಮತ್ತೆ ಹಾಗೆ ಮುಂದುವರಿಯಿತು. ಅಂದಿನದ ತೊಡಗೆ ನಿರಂತರವಾಗಿ ಹೀಗೆ ಮುಂದುವರಿತಾ ಈಗ 51ನೇ ವರ್ಷ ತಿರುಗಾಟದಲ್ಲಿ ಧರ್ಮಸ್ಥಳ ಮೇಳದಲ್ಲಿ ಕಲಾಯಾನಮದಲ್ಲಿ ಮುಂದುವರಿಯುತ್ತಿದ್ದೇನೆ.
ತಾವು 51 ವರ್ಷಗಳ ಯಕ್ಷ ಪಯಣವನ್ನು ಮಾಡ್ತೀರಿ. ಹೌದು. ಆರಂಭದಲ್ಲಿ ನೀವಾಗ ಹೇಳಿದ್ರಿ 74ನೇ ಇಸ್ವಿಯಲ್ಲಿ ತಮ್ಮ ಕೇಂದ್ರದಲ್ಲಿ ಆಯ್ಕೆಯಾದಂತ ವಿದ್ಯಾರ್ಥಿಯಾಗಿ ಮೇಳಕ್ಕೆ ಸೇರ್ತೀರಿ. ಹೌದು. ಆರಂಭದಿಂದ ಯಾವ ವೇಷಗಳನ್ನು ಮಾಡ್ತಾ ಇದ್ರಿ ವಸಂತ ಗೌಡ? ಆರಂಭಕ್ಕೆ ನಾನು ಲೆಕ್ಕ ಇದ್ದದ್ದು ಅಷ್ಟೇ, ಸಣ್ಣ ಹುಡುಗ ನಾನು. 11-12ನೇ ವರ್ಷದ ಹುಡುಗರು ಸ್ವಲ್ಪ ದೇಹ ಪ್ರಕೃತಿಯಲ್ಲಿ ಕೆಲವು ಉದ್ದ ಇರ್ಬೋದು. ನಮ್ಮ ತಂದೆಯವರ ದೇಹ ಪ್ರಕೃತಿಗೆ ಸರಿಯಾಗಿ ನಾನು ಇದ್ದದ್ದು ಆಳಂಗೆ ಸ್ವಲ್ಪ ಗಿಡ್ಡವೇ. ಬಂದಾಗಲಿ ನಮ್ಮ ನಿತ್ಯ ವೇಷ ಅಂತ ಇದೆ, ಕಟ್ಟೆ ವೇಷ, ದೇವರ ಎದುರು ಕುಣಿಯುವಂಥದ್ದು. ಅದೇ ಪಾತ್ರಕ್ಕೆ ನಮ್ಮ ಆರಿಸಿಕೊಂಡ್ರು. ಆ ವರ್ಷ ಒಬ್ರು ಶಂಕರ್ ನಾರಾಯಣ ಬಾಯಾಡಿ ಅಂತ ಒಬ್ಬ ಹುಡುಗ, ಬ್ರಾಹ್ಮಣರು, ನಮ್ಮ ಒಟ್ಟಿಗೆ ಒಡನಾಟದಲ್ಲಿದ್ದವರು, ನಾವಿಬ್ರು ಸೇರ್ಪಡೆಯಾದೆವು. ಆದ್ರೆ ಮತ್ತೆ ಅವರು ಮಾತ್ರ ಮೇಳ ಬಿಟ್ಟು ಅವರು ಬೇರೆ ಉದ್ಯೋಗ ಹೋದ್ರು. ಆ ಭಟ್ರು ನನ್ನೊಟ್ಟಿಗೆ ಇದ್ದವರು ಹೋದ್ರು. ನನಗೆ ಮತ್ತೆ ಇನ್ನೊಬ್ಬ ಜೊತೆಗಾರ ಬಂದ. ಹಾಗೆ ಮತ್ತೆ 1-2 ವರ್ಷ ಕಳೆದ ಬಂದವರು ನನಗಿಂತ ಉದ್ದಾಗ್ತಾರೆ. ನಾನು ಅಲ್ಲೇ ಇದ್ದೇನೆ, ಅವರು ಬಿಟ್ಟು ಹೋಗ್ತಾರೆ, ನನಗೆ ಜೊತೆ ಆಗೋದು. ಒಂದು ಕಡಿಮೆ ಅಂದ್ರೆ 15 ವರ್ಷ ಬಾಲಗೋಪಾಲ ಮಾಡಿದ್ದೇನೆ ಅಂತ ನನ್ನ ಅಂದಾಜು. ಮಾಡಿದ್ದೇನೆ. ನಮ್ಮ 51 ವರ್ಷಗಳ ತಿರುಗಾಟದಲ್ಲಿ 15 ವರ್ಷ ಬಾಲಗೋಪಾಲ ವೇಷ ಮಾಡಿದ್ರು. ಮತ್ತೆ ಆಗಿರೋದು ಒಂದು ವಿಶೇಷ ಇತ್ತು. ಕೇವಲ ಬಾಲಗೋಪಾಲ ಮಾತ್ರ ಅಲ್ಲ, ವೇಷ ಅಲ್ಲ. ನಮ್ಮ ಮೇಳದಲ್ಲಿ ಗಣಪತಿ ದೇವರು ಒಟ್ಟಿಗಿದ್ದಾರೆ ಮೇಳದಲ್ಲಿ, ನೀವೆಲ್ಲ ಕಂಡ ಗೊತ್ತಿದ್ದಲ್ಲ. ಆ ಗಣಪತಿ ದೇವರ ಒಂದು ಕೈಂಕರ್ಯ ಅಂತ ಉಂಟು, ಸೇವೆ. ಪಾತ್ರೆಯನ್ನು ತೊಳೆಯುವುದು, ಅಲ್ಲಿ ಗಣಹೋಮಕ್ಕೆ ಬೇಕಾದ ಸಾಮಗ್ರಿಗಳನ್ನು ಒಟ್ಟು ಮಾಡುವಂತಹದ್ದು, ಅಂಗಡಿಯಿಂದ ಹೋಗಿ ಟಿಕೆಟ್ ನಾಟ ಆದ ಕಾರಣ ಮೇಳದ ವತಿಯಿಂದಲೇ ದೇವರ ಗಣಹೋಮಕ್ಕೆ ಬೇಕಾದ ಎಲ್ಲ ಸಾಹಿತ್ಯಗಳನ್ನು ನಾವು ತರಿಸಿಕೊಳ್ಬೇಕು ಮೇಳದವರೇ. ಅವಾಗ ಸೇವಾಕರ್ತ ಅಂತ ಏನಿಲ್ಲ, ಅದೆಲ್ಲ ಅಂಗಡಿಯಿಂದ ನಾವು ತಕೊಂಡು ಬಂದು ಪಂಚಗಜ್ಜಾಯಕ್ಕೆ, ಗಣಹೋಮಕ್ಕೆ ಎಲ್ಲ ತಯಾರು ಮಾಡುವಂಥದ್ದು. ಬೆಳಿಗ್ಗೆ ಬಂದ ಕೂಡಲೇ ಆ ಮಕ್ಕಳು ಮಾಡಬೇಕು ನಿತ್ಯ ಮಾಡಿ, ಮತ್ತೆ ಸ್ನಾನ ಮಾಡಿ ಮಧ್ಯಾಹ್ನ ಪೂಜೆ ಗಂಟೆ ಬಾರಿಸಬೇಕು. ಆಮೇಲೆ ಸಂಜೆ ಆರತಿಗೆ ಬೇಕಾದ ಬತ್ತಿ ಎಲ್ಲ ಹಾಕಿ ಇಟ್ಟು ನಿದ್ದೆ ಹೋಗ್ಬೇಕು. ಸಂತೆ ಚೌಕಿಯಲ್ಲಿ ಮತ್ತೆ ಬೆಳಗಿನವರೆಗೆ ವೇಷ. ಇದು ಅದರೊಂದಿಗೆ ಇದ್ದ ಈ ಕೆಲಸ. ಅವಾಗ ನಮಗೆ ಟಿಕೆಟ್ ನಾಟ ಆದ ಕಾರಣ ಏನಿದ್ರು ಕೂಡ ಸ್ವಯಂ ನಾವು ಹೋಟ್ಲಲ್ಲಿ ಹೋಗಿ ಹೊಟ್ಟೆ ತುಂಬ ತಿನ್ಬೇಕಷ್ಟೆ. ತಿನ್ಬೇಕು ಅಂತಾದ್ರೆ ನಮ್ಮ ಬಗಲಲ್ಲಿ ಬೇಕು, ಕಿಸೆಯಲ್ಲಿ ಬೇಕು. ದುಡ್ಡಿನ ಸಮಸ್ಯೆ ಇಲ್ಲ ಅವಾಗ. ಇದು ನಮಗೆ ಯಾರು ಕೊಡೋರಿಲ್ಲ ಅವಾಗ, ದುಡ್ಡೇ ಇಲ್ಲ. ಇಲ್ವೋ ನಮ್ಗೆ ನಮ್ಮ ಅರ್ಚಕರು ಅವಾಗ 1 ಪೈಸೆ 2 ಪೈಸೆ 3 ಪೈಸೆ ಪಾವಲಿಗಳೆಲ್ಲ. ಈ 1 ಮತ್ತು 2 ಪೈಸೆ ಪಾವಲಿಯನ್ನು ಅವರಿಗೆ ದಕ್ಷಿಣೆಯಾಗಿ ಬಂದುದನ್ನು ಎಲೆಯಲ್ಲಿ ಬಿಡ್ತಿದ್ರು ಅವರು. ಅದು ನಮಗೆ ಇಬ್ಬರಿಗೆ ಹಂಚಿಕೊಳ್ಳಿಕ್ಕೆ ಆ ಕೆಲಸಗಳನ್ನು ಮಾಡ್ತೇವೆ. ಇಷ್ಟೆಲ್ಲ ಪಾತ್ರ ತುಳಿತೇವೆ, ದೇವರ ಕೆಲಸದಲ್ಲಿ ತೊಡಗಿಕೊಳ್ತೇವೆ, ಈ ಮಕ್ಕಳಿಗೆ ಇರ್ಲಿ ಅಂತ ಬಿಡ್ತಿದ್ರು. ಆ 1 ಪೈಸೆ 2 ಪೈಸೆಯನ್ನು ಒಟ್ಟು ಮಾಡುವಾಗ ಪ್ರತಿ ದಿವಸವು ನಮಗೆ 1 ರೂಪಾಯಿ ಹಾಗೆ ಬರ್ತಿತ್ತು ಇಬ್ಬರಿಗೆ. ಹೋಟ್ಲಿಗೆ ಹೋದ್ರೆ 3 ಇಡ್ಲಿ 1 ಚಾಯ್ ಕುಡಿದ್ರೆ 70 ಪೈಸೆ ಕೊಡ್ಬೇಕಾಗ. ಮತ್ತೆ 30 ಪೈಸೆ ಉಳಿತಾ ಇತ್ತು. ಸಂಜೆಗೆ ಒಂದು ಚಾಯ್ ಕುಡಿಲಿಕ್ಕೆ ಉಳಿತಿತ್ತು. ಹೀಗೆ ಈ ರೀತಿಯಾಗಿ ದಿನಗಳು ಬರ್ತಾ ಇತ್ತು. ಯಕ್ಷಗಾನ ಕಲಾವಿದರ ಬದುಕಿನ ಕತೆ, ವ್ಯತೆ, ನೋವು, ನಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ. ಮಿಂಚೆಲ್ಲ